Hello guys, welcome back to my channel. So yes, ಮತ್ತೆ ವ್ಲಾಗ್ ಸ್ಟಾರ್ಟ್. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ 1 ವೀಕ್ ಆದಮೇಲೆ ವ್ಲಾಗ್ ಮಾಡ್ತಿರೋದು ನಾನು. ಯಾಕೆಂದರೆ ಇಷ್ಟು ದಿನ ಸ್ಟಾಪ್ ಮಾಡಿದ್ದೆ ವ್ಲಾಗ್ ಮಾಡೋದು. ಯಾಕೆಂದರೆ ವೀಡಿಯೋಸ್ ಫುಲ್ಲು ಪೈಲಪ್ ಆಗಿಬಿಟ್ಟಿತ್ತು. ಸೊ ಅದೆಲ್ಲ ಫಸ್ಟ್ ಎಡಿಟ್ ಮಾಡಿ ಹಾಕೋಣ ಅಂತ ವೀಡಿಯೋಸ್ ಎಲ್ಲ ಮಾಡ್ತಿರ್ಲಿಲ್ಲ ಎಷ್ಟು ದಿನ. ಸೊ ಇವಾಗ ಯಾಕಪ್ಪ ಸ್ಟಾರ್ಟ್ ಮಾಡಿದೆ ಅಂದರೆ ಇನ್ನು ಬರೀ 2 ವೀಡಿಯೋಸ್ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ನು ನೆಕ್ಸ್ಟ್ 2 ಡೇಸ್ ಹೊರಗಡೆ ಹೋಗ್ತಾ ಇದ್ದೀನಿ ಅದಕ್ಕೆ. ಸೊ ಎಸ್, ನೆಕ್ಸ್ಟ್ 2 ಡೇಸ್ ಒಂದು ಟ್ರಿಪ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಟ್ರಿಪ್ ವ್ಲಾಗಪ್ಪ ಅಂದರೆ ಗಾಡಿಯಲ್ಲಿ ಹೋಗ್ತಿಲ್ಲ, ಟ್ರೈನಲ್ಲಿ ಹೋಗ್ತಿದ್ದಾನೋ ಬಸ್ಸಲ್ಲಿ ಹೋಗ್ತಿದ್ದಾನೋ ಅಂತಲೂ ನಂಗೆ ಗೊತ್ತಿಲ್ಲ. ಸೊ 2ರಲ್ಲಿ ಒಂದು ಮೋಸ್ಟ್ ಪ್ರಾಬಬ್ಲಿ ಟ್ರೈನೇ ಇರಬೇಕು. ಸೊ ಟ್ರೈನಲ್ಲಿ ಮಾಡ್ತಾ ಇದ್ದೀನಿ. ಏನಿದು ಸೊ ಟ್ರೈನಲ್ಲಿ ಹೋಗ್ತಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಏನಕ್ಕೆ ಹೋಗ್ತಿದ್ದೀನಿ ಅಂತ ನಿಮಗೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಸೊ ಕಮ್ ಆನ್, ಲೆಟ್ಸ್ ಗೋ. ಸೊ ತುಂಬ ದಿನ ಆಗಿದೆ ವ್ಲಾಗ್ ಮಾಡಿ. ಸೊ ಒಂಥರ ಫೀಲ್ ಆಗ್ತಿದೆ ಮಾತಾಡೋಕ್ಕೆ. ಸಡನ್ ಒಂದು ವೀಕ್ ಅಷ್ಟೇ ಗ್ಯಾಪ್ ಇದ್ದಿದ್ದು. ಸೊ ಎಸ್, ಲಾಸ್ಟ್ ವ್ಲಾಗ್ ಮಾಡಿದ್ದು 1 ವೀಕ್ ಆಯ್ತು ಅನಿಸುತ್ತೆ. 1 ವೀಕ್ ಆದಮೇಲೆ ಏನು ಮಾಡೇ ಇಲ್ಲ. ಸೊ ನಡೀರಿ ಮುಂದೆ ಹೋಗೋಣ. ಸೊ ಗೈಸ್, ಇಷ್ಟೋ ತನಕ ವ್ಲಾಗ್ ಶೂಟ್ ಆಗ್ತಿಲ್ಲ ಅನಿಸುತ್ತೆ. ಸೊ ಶೂಟ್ ಆಗಿಲ್ಲ ಅಂದರೆ ಮತ್ತೆ ಹೇಳ್ಬಿಡ್ತೀನಿ. ಹೋಗಪ್ಪ ಯಾವನ್ ಗುರು ಇವನು ಹಿಂಗಾರ ನೋಡಿತಾ ಇದ್ದಾನೆ. ಸಾಯ್ತಾನಲ್ಲ. ಅಲ್ಲ, ಯಾರು ಗುರು ಇವನು? ಎಲ್ಲಿ ಆರ ನೋಡ್ಕೊಂಡು ಓವರ್ಟೇಕ್ ಮಾಡಿಬಿಟ್ಟು ರೈಟ್ ಇದ್ದವನು ಲೆಫ್ಟ್ ಹ್ಯಾಂಡ್ ಹೊಡಿಯೋಕೆ ಹಿಂಗೆ ಬರ್ತಿದ್ದಾನೆ. ಏನು ಹೇಳ್ತೀರಾ ಹೇಳಿ ಅವನಿಗೆ? ಹೋಗಪ್ಪ, ಏನು ಜನಗಳು ಏನೋ. ಸೊ ನೋಡ್ಬೋದು ನೀವು, ಅವಾಗಲೇ ಮಾತಾಡಿದ್ದೆ, ಅದು ಕಟ್ಟಾಗಿದೆ ಅನಿಸುತ್ತೆ. ಸೊ ನೋಡ್ಬೋದು ನೀವು, ವಾಪಸ್ ಮತ್ತೆ ಎಕ್ಸಾರ್ ಏರ್ ಸ್ಟ್ರೀಮ್ ಗ್ಲೌಸೇ ತರಿಸಿದ್ದೀನಿ. ಯಾಕಪ್ಪ ಅಂದರೆ ನಾನು ತರಿಸಿದ್ದು ಇಂಡಿಕೇಶನ್ ಇಲ್ಲ, ಏನಿಲ್ಲ, ಸ್ಲೋ ಮಾಡ್ದ ಪುಣ್ಯಾತ್ಮ. ಸೊ ನಾನು ಮತ್ತೆ ಅದನ್ನು ಫಸ್ಟ್ ತರಿಸಿದ್ದು ಗ್ಲೌಸ್ನ ರಿಟರ್ನ್ ಮಾಡಿಬಿಟ್ಟು ಎಕ್ಸಾರ್ದು ಸ್ಪೈಡರ್ ಎಡಿಷನ್ ಗ್ಲೌಸ್ ತರಿಸಿದೆ, ಎಲ್ ಸೈಜ್ದು. ಬಟ್ ಅದು ಸ್ವಲ್ಪ ಚಿಕ್ಕದೆ, ಸ್ವಲ್ಪ ಅಂದರೆ ಜಾಸ್ತಿನೇ ಚಿಕ್ಕದಾಯಿತು. ಸೊ ಅದಕ್ಕೆ ಅದನ್ನು ಮತ್ತೆ ವಾಪಸ್ ಕೊಟ್ಟೆ. ಸೊ ಅದನ್ನು ಮತ್ತೆ ವಾಪಸ್ ಕೊಟ್ಬಿಟ್ಟು ಬೇರೆ ಗ್ಲೌಸ್ ನೋಡಿದೆ, ಇಷ್ಟ ಆಯಿತು. ಬಟ್ ಈ ಗಾಡಿಗೆ ಆ ಗ್ಲೌಸು ಸೂಟ್ ಆಗಲ್ಲ ಅನ್ನಿಸ್ತು. ಲೈಕ್ ಅಷ್ಟೊಂದು ಕಾಸು ಕೊಟ್ಟು ಏನಕ್ಕೆ ಇಸ್ಕೊಳ್ಳೋದು ಅಂತ ಇವಾಗ ಸದ್ಯಕ್ಕೆ ವಾಪಸ್ ಮತ್ತೆ ಇದನ್ನೇ ತರಿಸಿದೆ, ಎಕ್ಸಾರ್ ಏರ್ ಸ್ಟ್ರೀಮೇ. ಸೊ ಆಮೇಲೆ ನಾನು ಕ್ಲಾಸಿಕ್ ರಿಬಾನ್ ಬಂದಮೇಲೆ ಬೇಕಿದ್ರೆ ಅಪ್ಗ್ರೇಡ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಇದೇ ಇರಲಿ ಅಂತ ಸುಮ್ಮನೆ ಅದೇ. ಸೊ ಸದ್ಯಕ್ಕೆ ಇವಾಗ ರೋಡ್ ಇಲ್ಲಿ ಖಾಲಿ ಇದೆ. ಮುಂದೆ ಹೆಂಗಿಜೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಲೀಜಿಪುರ ಸಿಗ್ನಲ್ ಹತ್ರ ನಡುವೆ ಸಿಕ್ಕಾಪಟ್ಟೆ ಜಾಮ್ ಇದೆ. ಏನಕ್ಕೆ ಜಾಮ್ ಆಗುತ್ತೆ ಅಂತಲೂ ಗೊತ್ತಿಲ್ಲ ನನಗೆ. ಸೊ ನೋಡೋಣ ಹೋಗಿ ಮುಂದೆ. ವೆದರ್ ನೋಡ್ಬೋದು ನೀವು, ಕೂಲು ಚಿಲ್ಲಾಗಿದೆ. ಸೊ ಆ್ಯಸ್ ಯೂಶುವಲ್ ಹಾಲಿಡೇಸ್ ಬರ್ತಿದೆ. ಸೊ ಇನ್ನೂ ಒಂದು ಕಡೆ ಮೈ ಗಾಡ್, ಇಲ್ಲಿಂದಾನೆ ಜಾಮ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ಗುರು. ಇಲ್ಲ, ಈ ಮಳೆ ಬಿತ್ತು. ಓ ಮೈ ಗಾಡ್, ಯಾಕಣ್ಣ? ಮಳೆ ಬರ್ತಿದೆ ಗುರು. ವಾಟರ್ ಪ್ರೂಫ್ ಕೇಸ್ ಬೇರೆ ಇಲ್ಲ, ವಾಟರ್ ರೆಸಿಸ್ಟೆಂಟ್ ಬೇರೆ ಅಲ್ಲ ನನ್ನ ಕ್ಯಾಮ್ರಾ. ಮುಂದೆ ಫುಲ್ ಜಾಮ್ ಇದೆ. ಸೊ ದಿನ ಪೂರ್ತಿ ಏನೇನು ನಡೀಜೋ ಎಲ್ಲ ಮರೆಯೋಕ್ಕೆ ಒಂದೇ ಔಷಧಿ, ಓನ್ಲಿ ಸೊಲ್ಯೂಷನ್: ಸ್ಟಾರ್ಟ್ ಯುವರ್ ಬೈಕ್ ಅಂಡ್ ಜಸ್ಟ್ ಮೂವ್ ಆನ್. ಮಳೆ ಹನಿ ಬೀಳ್ತಾ ಇದೆ ಒಂದೊಂದೇ. ಹಾಗೆ ರೋಡ್ ಕೂಡ ಜಾಮ್ ಆಗಿದೆ. ಸೊ ಮಳೇಲಿ ನೆನ್ಕೊಂಡೇ ಹೋಗೋಣ, ಏನಾಗುತ್ತೆ. ಇನ್ನೂ ಒಂದು ಗಾಡಿ ಹತ್ಬೇಕಾದ್ರೆ ಗಾಡಿ ಫುಲ್ ಇರುವೆ ಹತ್ಬಿಟ್ಟಿತ್ತು, ಕಪ್ಪಿರುವೆ. ಅಯ್ಯೋ, ಏನು ಗುರು ಅದು, ಇರುವೆ ಫ್ಯಾಂಟಸಿ. ಇಲ್ಲಿಂದನೇ ಜಾಮ್ ಆಗಿದೆ. ಸೊ ಮತ್ತೆ ಜಾಮು. ಸಿಗೋಣ ಮುಂದೆ. ನೋಡ್ಬೋದು ನೀವು ಕ್ಲೌಡ್ಸು. ಏನು ಸ್ನೇಹಿತರೆ ಅದು.
ಸಾಕಾಗೋಗುತ್ತೆ ಈಗ ಟ್ರಾಫಿಕ್ ದಾಟ್ಕೊಂಬರೋ ಅಷ್ಟೊತ್ತಿಗೆ. ಅಲ್ಲೊಂದೇ ಕಡೆ ನಂಗೆ ಟ್ರಾಫಿಕ್ ಸಿಗೋದು ಬರ್ಬೇಕಾದ್ರೆ ಇನ್ನೆಲ್ಲೂ ಸಿಗಲ್ಲ, ಅಲ್ಲೊಂದೇ ಕಡೆ ಬೇಜಾರಾಗುತ್ತೆ. ಈ ಫ್ಲೈಓವರ್ ಕಟ್ಸಲ್ಲ, ಅಲ್ಲಿ ಟ್ರಾಫಿಕ್ ಕಮ್ಮಿ ಆಗಲ್ಲ. ಇನ್ಫ್ಯಾಕ್ಟ್ ನಿಲ್ಸೇ ಬಿಟ್ಟಿದ್ದಾರೆ ಅನ್ಸುತ್ತೆ ಇದು ಕಟ್ಸೋದು. ಏನಾಗಿದೆ ಏನೋ ಗೊತ್ತಿಲ್ಲ. ಇಲ್ಲಿ ಬೇರೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅನ್ಯಾಯವಾಗಿ. ಈ ಕಡೆ ಹೋಗಪ್ಪ, ಯಾಕೋ ಕಂದ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಹೋಗೋಷ್ಟೊತ್ತಿಗೆ ಮನೆಗೆ. ಬೇಜಾರಾಗ್ಬಿಡ್ತೀವಿ ಟ್ರಾಫಿಕಲ್ಲಿ ಹೋಗೋಕ್ಕೆ. ರೋಡ್ ಖಾಲಿ ಇದ್ದಾಗ ಚೆನ್ನಾಗಿರುತ್ತೆ. ಈ ಥರ ಟ್ರಾಫಿಕ್ ಇದ್ದರೆ ಏನು ಮಾಡ್ತೀರಾ ಹೇಳಿ. ಅಯ್ಯೋ, ಇನ್ನು ಅಲ್ಲಿ ಬೊಮ್ಮನಹಳ್ಳಿಲಂತೂ ಭಯಂಕರ ಅತಿ ಭಯಂಕರ. ಸೊ ಇವತ್ತು ಎಲ್ಲಿಗೂ ಹೋಗಂಗಿಲ್ಲ, ಸೀದಾ ಮನೆಗೆ ಹೋಗ್ಬೇಕು. ಸೊ ಇನ್ಫ್ಯಾಕ್ಟ್ ಈ ರೋಡಲ್ಲಿ ಯಾವತ್ತೂ ಬಂದಿಲ್ಲ ಅನಿಸುತ್ತೆ ನಾನು ವೀಡಿಯೋ ಮಾಡಬೇಕಾದ್ರೆ. ಸೊ ಇದೊಂದು ಹೆವಿ ಶಾರ್ಟ್ಕಟ್ ಮಾತ್ರ. ಅಲ್ಲಿಂದ ಇಲ್ಲಿ ತನಕ ಈಸಿಯಾಗಿ ಬಿಡುತ್ತೆ, ಒಂದು ಸಿಗ್ನಲ್ ಜಂಪ್ ಮಾಡಿಸುತ್ತೆ. ಇನ್ಫ್ಯಾಕ್ಟ್ ಇದಕ್ಕಿಂತ ಬರ್ಬೇಕಾದ್ರಂತೂ ಕ್ರೇಜಿ ಮಾತ್ರ. ಅರ್ಧಕ್ಕರ್ಧ ಸಿಗ್ನಲ್ಲೇ ತಪ್ಪಿಸ್ಕೊಂಡ್ಬಿಡ್ಬೋದು. ಬಟ್ ಅಲ್ಲಿ ಆವಾಗಲೇ ತೋರಿಸ್ದಂಗೆ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಆ ಕ್ಲೋಸ್ ಮಾಡಿಲ್ಲ ಅಂದರೆ ಅಲ್ಲಿಂದ ಸೀದಾ ಒಂದೇ ರೋಡು, ಅಷ್ಟೊಂದು ಜಾಮ್ ಇರಲ್ಲ. ಈ ಈಜಿಪುರ ಸಿಗ್ನಲ್ಗೆ ಬರೋದು ಬೇಡ. ಬಟ್ ಅಲ್ಲಿ ಆ ರೋಡ್ ಕ್ಲೋಸ್ ಮಾಡಿರೋದ್ರಿಂದ ಆ ಕಡೆ ಹೋಗೋಕ್ಕಾಗಲ್ಲ. ಸೊ ಅದರಿಂದ ಈ ಕಡೆ ಇನ್ನೂ ಜಾಮ್ ಆಗುತ್ತೆ. ಫಸ್ಟ್ ಅಲ್ಲಿಂದಾನೇ ಸ್ವಲ್ಪ ಜಾಮ್ ಆಗ್ತಿತ್ತು, ಇವಾಗ ಇನ್ನೂ ಜಾಮ್ ಆಗ್ತಿದೆ ಅಲ್ಲಿಂದ. ಇಲ್ಲಿ ನೋಡಿ ಅಕ್ಕವರು ಹೆಂಗೆ ನಡ್ಕೊಂಬರ್ತಿದ್ದಾರೆ ಮಧ್ಯ ರೋಡಲ್ಲಿ. ಅಕ್ಕ ಜಾಗ ಬಿಡಕ್ಕ. ಸೊ ಕೀಪ್ ಕಾಮ್ ಅಂಕಲ್, ಕೀಪ್ ಕಾಮ್. ಸೊ ಇದು ಎಲ್ಲಿ ಬಂದು ಸೇರುತ್ತಪ್ಪ ಅಂದರೆ ಮಡಿವಾಳ ಟ್ರಾಫಿಕ್ ಸಿಗ್ನಲ್ನಿಂದ ಈ ಕಡೆ ಸೇವಾ ಸದನ್ ರೋಡ್ ಇದೆಯಲ್ಲ, ಅಲ್ಲಿಗೆ ಬಂದು ಸೇರುತ್ತೆ. ಇಟ್ಬಿಟ್ರೋ ಬಂದ್ಬಿಟ್ಟು ಒಬ್ಬೊಬ್ರೆ. ಈ ರೋಡಲ್ಲಿ ಸಿಗೋ ಟ್ರಾಫಿಕ್ ಜಾಮ್ ಸಾಲದು ಅಂತ ಈ ಜನಗಳು ಬೇರೆ ಮಧ್ಯದಲ್ಲಿ ನಂದಲ್ಲಿ ಇಡ್ಲಿ ಅಂತ. ಸೊ ಅವಾಗಲೇ ಅಲ್ಲೊಂದು 2-3 ಹನಿಗಳು ಬಿತ್ತು. ಆಮೇಲೆ ಮುಂದೆ ಎಲ್ಲೂ ಬಂದಿಲ್ಲ ಮಳೆ. ಸೊ ಕತ್ಲೆ ಆಯಿತು. ಇವಾಗ ನನ್ನ ಕ್ಯಾಮ್ರಾ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ ಕತ್ಲೆಯಲ್ಲಿ. ಅಂದರೆ ಕಲರ್ ಡಾಟ್ಸ್ ಸಿಗುತ್ತೆ. ವಿಡಿಯೋ ಅಷ್ಟು ಕ್ಲಿಯರ್ ಇಲ್ಲ ಈ ಕ್ಯಾಮ್ರಲ್ಲಿ, ನೈಟ್ ವಿಷನ್ನು. ಸೊ ಮಡಿವಾಳ ಫ್ಲೈಓವರ್ಗೆ ಹೋಗಿ ಸಿಗ್ತೀನಿ. ಇಲ್ಲಿ ಇನ್ನೂ ಕತ್ಲೆ ಇದೆ. ಸೊ ಗಾಯ್ಸ್, ಇಲ್ಲಿ ಮಡಿವಾಳ ಹತ್ರ ಬಂದಿದ್ದೀವಿ. ಮಡಿವಾಳ ಮೇಲೆ ಹೆಂಗಿದೆ ಏನು ಗೊತ್ತಿಲ್ಲ. ಸೊ ಒಂದ್ಸರಿ ಮ್ಯಾಪ್ ಹಾಕ್ಬಿಡೋಣ, ಟ್ರಾಫಿಕ್ ಇದೆಯಾ ಇಲ್ವಾ. ಸೊ ಟ್ರಾಫಿಕ್ ಇಲ್ಲ ಅಂದರೆ ಮೇಲೆ ಹೋಗೋಣ, ಟ್ರಾಫಿಕ್ ಇದ್ದರೆ ಕೆಳಗಡೆ ಹೋಗ್ಬಿಡೋಣ. ಸೇಫ್ಟಿ ಏನಕ್ಕೆ ಮತ್ತೆ ಅಲ್ಲೋಗಿ ಟ್ರಾಫಿಕ್ ಜಾಮಲ್ಲಿ. ಸೊ ನಡೀರಿ ಮೇಲೇನೆ ಹೋಗೋಣ, ಏನಾಗುತ್ತೋ ಆಗಲಿ. ಜೈ ಆಂಜನೇಯ ಅನ್ಕೊಂಡು ನುಗ್ತಾ ಇರೋಣ. ಕಲ್ಗಳು ಏನು ರಿಂಗ್ಸಲ್ಲಿದ್ದಾರೆ ಇಲ್ಲಿ ಕಲ್ಗಳು. ವಾ ಇರಪ್ಪ, ನಾನು ಇಂಡಿಕೇಟರ್ ಹಾಕಿದ್ದೀನಿ, ಯಾಕಾಗ ಹೇಳ್ತೀರಾ. ಸೊ ಜೈ ಆಂಜನೇಯ ಅನ್ಕೊಂಡು ಫ್ಲೈಓವರ್ ಹತ್ತೇ ಬಿಡೋಣ ಬನ್ನಿ, ಏನಾಗುತ್ತೋ ಆಗಲಿ. ಆಗೋದೆಲ್ಲ ಆಗೋಗ್ಬಿಟ್ಟಿದೆ. ಸೊ ಎಸ್, ಹೆವಿ ಟ್ರಾಫಿಕ್ ಜಾಮ್ ಇದೆ ಫ್ಲೈಓವರ್ ಮೇಲೆ. ಇನ್ಫ್ಯಾಕ್ಟ್ ಫ್ಲೈಓವರ್ ಇಂದಾನೆ ಸ್ಲೋ ಮೂವಿಂಗ್ ಇದೆ. ಯಾಕೋ ಈ ಕಡೆ ಎಳಿತಾ ಇದೆ ಲೈಟಾಗಿ. ಸೊ ಮಡಿವಾಳ ಫ್ಲೈಓವರ್ ಇದೆ. ಸೊ ಸ್ಲೋ ಮೂವಿಂಗೇ ಇರುತ್ತೆ. ಹಾಂ ನೋಡ್ಬೋದು ನೀವು ಏನು ಟ್ರಾಫಿಕ್ ಇದೆ. ಓಹೋ, ಈ ಕಡೆ ಫುಲ್ ರೆಡ್ಡು, ಆ ಕಡೆ ಫುಲ್ ವೈಟು. ಸಕತ್ತಾಗಿದೆ ಅಲ್ಲ ವ್ಯೂ. ಆದರೆ ಟ್ರಾಫಿಕ್ಕು ಅಷ್ಟೊಂದೇನು ಇಲ್ಲ ಗುರು ಟ್ರಾಫಿಕ್ಕು. ಸೊ ಅಲ್ಲಿ ಫ್ಲೈಓವರ್ ಹತ್ರ ಏನಕ್ಕೆ ಹಂಗೆ ಆಗಿತ್ತು ಗೊತ್ತಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ನೋಡೋ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲ. ಸೊ ಒಳ್ಳೇದಾಯಿತು, ಜಾಮ್ ಇಲ್ಲ ಇಲ್ಲಿ. ಬೇಗ ಮನೆಗೆ ಹೋಗಿ ಸೇರ್ಕೊಂಬಿಡೋಣ. ಇನ್ನು ಮನೆಗೆ ಹೋಗಿ ವೀಡಿಯೋ ಬೇರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ತುಂಬ ಲೇಟ್ ಆಗ್ತಿತ್ತು ಒಂದು ಸ್ವಲ್ಪ. ಅಂದರೆ ಇವಾಗ ಈ ವಿಡಿಯೋಗಿನ್ನ 1-2-3 ವೀಡಿಯೋ ಮುಂಚೆ
ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಿತ್ತು. ರಾತ್ರಿ 10 ಗಂಟೆ 10:30 11 ಗಂಟೆಗೆ ಅಪ್ಲೋಡ್ ಆಗ್ತಿತ್ತು. ಯಾಕೆಂದರೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಅಷ್ಟೊತ್ತು ಆಗ್ತಿತ್ತು. ಇವಾಗ ಮನೆಗೆ ಹೋಗೋ ಅಷ್ಟೊತ್ತಿಗೆ 7 ಗಂಟೆ ಹತ್ತತ್ರ ಆಗುತ್ತೆ. ಸೊ ಅಲ್ಲಿಂದ ವಿಡಿಯೋನ ಕಾಪಿ ಮಾಡಿಕೊಂಡು ಫೋನ್ಗೆ ವಿಡಿಯೋ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗ್ತಿತ್ತು. ಸೊ ಟ್ರೈ ಮಾಡ್ತಿದ್ದೀನಿ 6 o'clock ರೆಗ್ಯುಲರ್ ವೀಡಿಯೋಸ್ ಬಿಡೋಕ್ಕೆ. 6 o'clockಲ್ಲೇ ಎಲ್ಲ ವೀಡಿಯೋಸ್ ಅಪ್ಲೋಡ್ ಆಗೋಕ್ಕೆ ಒಂದು ಸ್ವಲ್ಪ ದಿನ ಟೈಮ್ ಕೊಡಿ. ಸೊ ಟ್ರೈ ಮಾಡ್ತಿದ್ದೀನಿ ವೀಡಿಯೋಸ್ ಎಲ್ಲ 6 o'clockಗೆ ಅಪ್ಲೋಡ್ ಆಗಲಿ ಅಂತ, ಸಂಜೆ 6 o'clockಗೆ ಅಪ್ಲೋಡ್ ಆಗಲಿ ಅಂತ. ಇವಾಗ 6 o'clockಗೆ ಒಂದು ವೀಡಿಯೋ ಅಪ್ಲೋಡ್ ಆಗಬೇಕು ಅಂದರೆ ನಾನು ಒಂದು ವೀಡಿಯೋನ ಆಲ್ರೆಡಿ ಎಡಿಟ್ ಮಾಡಿ ಇಟ್ಕೊಂಡು ಮತ್ತೆ ಅದನ್ನು ಇವತ್ತು ರಾತ್ರಿನೇ 6 o'clockಗೆ ಶೆಡ್ಯೂಲ್ ಮಾಡಬೇಕು. ನಾನು ಆ ವೀಡಿಯೋನ ಇನ್ನು ಎಡಿಟ್ ಮಾಡಿ ಇಟ್ಕೊಂಡಿಲ್ಲ. ಆನ್ ದ ಗೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬಸ್ ಕೆಟ್ಟು ನಿಂತಿದೆ. ದ್ಯಾಟ್ಸ್ ದ ರೀಸನ್. ದೇರ್ ಇಸ್ ಅ ಜಾಮ್ ಓವರ್ ಹಿಯರ್. ಉಯ್ ಹೋಗೋಣ. ಹೋಗ್ತಾ ಇರೋರು ಸಡನ್ನಾಗಿ ಸ್ಲೋ ಮಾಡ್ಕೊಂಡ್ಬಿಡ್ತಾರೆ. ಸೊ ಗೈಸ್, ಟ್ರಾಫಿಕ್ ಇಲ್ಲಿ ಇದ್ದಿದ್ದೆ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಆಗುತ್ತೆ. ನಾನು ಭುವನ್ ಸೈನಿಂಗ್ ಆಫ್ ವಿತ್ ದಿಸ್ ವ್ಲಾಗ್. ಟಾಟಾ, ಬಾಯ್ ಬಾಯ್, ಸಿ ಯು ಗೈಸ್. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಹೋಗಿ ಬನ್ನಿ.